ನಮಸ್ತೆ ಆತ್ಮೀಯರೇ. ಈ ವರ್ಷ ಮಳೆಗಾಲದಲ್ಲಿ ಬೇಸಿಗೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಳೆ ಬರ್ಬೋದು ಅನ್ನೋ ನಿರೀಕ್ಷೆ ಎಲ್ಲರಿಗೂ ಇದೆ. ಮಳೆಗಾಲ ಕಡಿಮೆ ಆಯಿತು. ಮಳೆ ಇಲ್ಲದೆ ರೈತರೆಲ್ಲ ಭಾಳ ಕಂಗೆಡ್ತಾ ಇದ್ದಾರೆ. ಒಂದೆರಡು ಜಿಲ್ಲೆಯನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಕುಡಿಲಿಕ್ಕೆ ನೀರಿಗೂ ಅಭಾವ ಸೃಷ್ಟಿಯಾಗಿದೆ. ಕೃಷಿಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆರೆಗಳಲ್ಲಿ ನೀರಿಲ್ಲ, ಕಾಲುವೆಯಲ್ಲಿ ನೀರಿಲ್ಲ. ಬಹುತೇಕ ಬೋರ್ವೆಲ್ಗಳು ಕರ್ನಾಟಕದಲ್ಲಿ ಒಂದು 80% ಬೋರ್ವೆಲ್ಗಳು ನೀರಿನ ಅಂಶವನ್ನು ಕಡಿಮೆ ಮಾಡಿಕೊಂಡಿದೆ. ಇನ್ನು ಒಂದು 20% ಬೋರು ಸಂಪೂರ್ಣ ನಿಂತೋಗಿದೆ. ಇದಕ್ಕೆಲ್ಲ ಕಾರಣ ಎಲ್ಲರಿಗೂ ಗೊತ್ತಿದ್ರೂ ಮೌನ ವಹಿಸಿದ್ದಾರೆ. ಕಾರಣ ಎಲ್ಲರಿಗೂ ಗೊತ್ತು. ಮರ ಗಿಡಗಳು ಕಡಿಮೆ ಆಗ್ತಾ ಇದೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ, ಕೃಷಿಯಲ್ಲಿ ರಾಸಾಯನಿಕ ವಸ್ತುಗಳನ್ನು ಹೆಚ್ಚು ಬಳಸ್ತಾ ಇದ್ದಾರೆ, ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಮರ ಗಿಡಗಳು ಕಡಿಮೆಯಾಗಿ ವಾತಾವರಣ ತೇವಾಂಶವನ್ನು ಕಳ್ಕೊಂಡು ಬಿಸಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದರೂ ಮೌನವಾಗೇ ಇದ್ದಾರೆ. ಕೆಲವು ಜನ ಮಾತ್ರ ಇದ್ರ ಬಗ್ಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೋದು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಆದಷ್ಟು ನಗರಗಳು ದೊಡ್ಡ ದೊಡ್ಡದಾಗಿ ಬೆಳೆಯೋದನ್ನು ಬಿಟ್ಟು ಚಿಕ್ಕದಾಗಿ ನಗರಗಳು ಬೆಳಿಬೇಕು. ಎಲ್ಲ ಪ್ರಾಜೆಕ್ಟ್ಗಳು ಬೆಂಗಳೂರಿಗೆ ಹೋಗೋ ಬದಲು ಬೇರೆ ಎಲ್ಲ ಪ್ರಾಜೆಕ್ಟ್ಗಳು ಜಿಲ್ಲೆಗಳಿಗೆ ಬರಬೇಕು, ತಾಲೂಕು ಮಟ್ಟದಲ್ಲಿ ಬರಬೇಕು, ಹೋಬಳಿ ಮಟ್ಟದಲ್ಲಿ ಬರಬೇಕು. ಆವಾಗ ನಾವು ಒಂದು ವಾತಾವರಣವನ್ನು ಶುದ್ಧವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಬರಗಾಲ ಎಷ್ಟು ಆಗಿದೆ ಅಂದರೆ, ಈಗ ಕಾಡುಗಳಲ್ಲಿ ದಯಮಾಡಿ ಎಲ್ಲರೂ ಅಷ್ಟೇ, ರೈತರಿಗೆ ನಾನು ಹೇಳ್ತಾ ಇದ್ದೀನಿ, ಭೂಮಿಯಲ್ಲಿ ತೋಟದೊಳಗಡೆ ಆದಷ್ಟು ಕಳೆ ಗಿಡನ ಹಾಗೆ ಇಟ್ಕೊಳ್ಳಿ. ಮಳೆ ಚೆನ್ನಾಗಿ ಇನ್ನೂ ಸೆಟ್ ಆಗೋವರೆಗೂ ಕಾಡುಗಳನ್ನು ಬಿಟ್ಕೊಳ್ಳಿ. ಆದಷ್ಟು ಕಳೆಗಳು ಇದ್ದಷ್ಟು ಭೂಮಿಯಲ್ಲಿ ಮಾಯಿಶ್ಚರ್ ಸ್ವಲ್ಪ ಉಳಿದಿರ್ತದೆ. ಆಮೇಲೆ ಸಾಧ್ಯವಾದಷ್ಟು ಎಲ್ಲರೂ ಗೋವಾಧಾರಿತ ಕೃಷಿಗೆ ಬನ್ನಿ. ನೈಸರ್ಗಿಕ ಕೃಷಿಗೆ ಬಂದಿರೋ ತೋಟಗಳೇ ಉಳಿದಿರೋದು. ಕೆಮಿಕಲ್ ಕೃಷಿಗಳ ತೋಟಗಳೆಲ್ಲ ಈಗ ಬೇಸಿಗೆ ಕಾಲದಲ್ಲಿ ಈ ವರ್ಷ ಎಲ್ಲ ಗಿಡಗಳು ಒಣಗೋಗ್ಬಿಟ್ಟಿದೆ. ಯಾರು ನೈಸರ್ಗಿಕ ಕೃಷಿಯಲ್ಲಿ ಇದ್ದೀರಿ, ಇದೇ ನಿಮಗೆ ಪಾಠ, ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿ ನಿಮ್ಗೆ ಇದೇ ಪಾಠ ಹೇಳ್ತಾ ಇರೋದು. ಯಾರು ಗೋವಾಧಾರಿತ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀರಿ, ಅವ್ರ ತೋಟಕ್ಕೆ ಎಲ್ಲೂ ಒಂದು 90% ಚೆನ್ನಾಗಿದೆ, ಒಂದು 10% ಡ್ಯಾಮೇಜ್ ಆಗಿದೆ ಅಷ್ಟೇ. ಇನ್ನು ಯಾರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ರು ಅವ್ರದ್ದು 90% ತೋಟಗಳು ಹಾಳಾಗಿದೆ, ಒಂದು 10% ಮಾತ್ರ ಎಲ್ಲೋ ಅಲ್ಲಿ ಉಳ್ಕೊಂಡಿದೆ. ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದಲೇ ನಾನು ಹೇಳೋದು, ಎಲ್ಲರೂ ಗೋವಾಧಾರಿತ ಕೃಷಿಗೆ ಬನ್ನಿ, ಸಹಜ ಕೃಷಿಗೆ ಬನ್ನಿ, ನೈಸರ್ಗಿಕ ಕೃಷಿಗೆ ಬನ್ನಿ, ಏನೋ ಒಂದು ಬನ್ನಿ. ಹೀಗೆ ಹೇಳೋದಾದರೆ ಬರಗಾಲ ಬರ್ತಾನೆ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಇಲ್ಲಿ ನಾನು ಯಾರನ್ನು ಬೆರಳು ತೋರಿಸಿ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೂ ನಿಮಗೊಂದು ನೆನಪು ಮಾಡಿ ಹೇಳ್ತೀನಿ ಅಷ್ಟೇ, ಸಂದರ್ಭ ತಕ್ಕಾಗಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ 3.5-4 ವರ್ಷ ಮಳೆ ಭಾಳ ಕಡಿಮೆನೇ ಆಗಿತ್ತು. ಅದೇ ಅವರು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿದ ತಕ್ಷಣ, ಧರ್ಮಸಿಂಗ್ ಬಂದಿದ್ದ ತಕ್ಷಣ ಬೆಂಗಳೂರು ಇಡೀ ನೀರಲ್ಲಿ ತೇಲ್ಬಿಡ್ತು. HSR ಲೇಔಟು, ಸಾರ್ವಭೌಮನಗರ, ಬೊಮ್ಮನಹಳ್ಳಿ ಇವೆಲ್ಲ ಬೋಟಲ್ಲೇ ತಿರುಗಾಡಂಗಾಯಿತು. ಅದಕ್ಕೆ ಎಸ್.ಎಂ. ಕೃಷ್ಣನೂ ಕಾರಣರಲ್ಲ, ಧರ್ಮಸಿಂಗೂ ಕಾರಣ ಅಲ್ಲ, ಪ್ರಕೃತಿಯ ವಿಕೋಪ. ಅದೇ ರೀತಿ ಈಗ ಅಲ್ಲಲ್ಲೇ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರ ಶಿಷ್ಯ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸರಿನೋ ತಪ್ಪೋ, ನಾನು ಶಿವಕುಮಾರ್ ಅವ್ರ ಬಗ್ಗೆ ಏನು, ಅವ್ರು ಬಂದಿರೋದ್ರಿಂದ ಬರಗಾಲ ಬಂತು ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಮನಸ್ಸಿನಲ್ಲಿ ರೈತರ ಭೂಮಿಗಳನ್ನೆಲ್ಲ ಕಿತ್ಕೊಳ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಶಾಪ ಆಗ್ತಾ ಇರೋದು. ನಮ್ಮ ಹೊನ್ನೂರು ಪ್ರಕಾಶ್ ಅವ್ರು ಹೇಳಿದಾಗೆ, ರೈತರ ಶಾಪ ಯಾರಿಗೆ ತಗುಲ್ತದೋ ಅವರು ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ರೈತರನ್ನ ಯಾರು ಎದುರಾಗಕ್ಕೆ ಹೋಗಬೇಡಿ. ಈಗ ನೋಡಿ, ದೇಶದಲ್ಲಿ ವಿದ್ಯಾರ್ಥಿಗಳು, ಯುವ ಜನ, ಇಷ್ಟು ದಿನ ಒಬ್ಬ ವ್ಯಕ್ತಿನ ಮೋಸ ಮಾಡ್ಲಿಕ್ಕೆ ಆಗ್ತದೆ. ಯಾರೂ ಕೂಡ ಅಷ್ಟೇ. ಮೋಸ ವಂಚನೆ ಅನ್ನೋದು ಕೆಲವು ಲಿಮಿಟೆಡ್ ಅಷ್ಟೇ, ಪರ್ಮನೆಂಟ್ ಆಗಿರೋಕ್ಕಾಗೋದಿಲ್ಲ. ಅದಕ್ಕೆ ಹೇಳೋದು, ಮರದ ಮಡಿಕೆಯಲ್ಲಿ ಅನ್ನವನ್ನು ಒಂದು ಸಾರಿ ಬೇಯಿಸ್ಕೋಬೋದಷ್ಟೇ, 2ನೇ ಸರಿ ಬೇಯಿಸೋಕ್ಕಾಗಲ್ಲ. ಹಾಗೆ ನೀವು ಎಷ್ಟೇ ಸುಳ್ಳು ಹೇಳಿ, ಎಷ್ಟೇ ಜನರನ್ನ ಮೋಸ ಮಾಡಿದ್ರೂ
ಅದು ನಿಮಗೆ ಪ್ರಕೃತಿ ವಾಪಸ್ ಕೊಟ್ಟೇ ಕೊಡ್ತದೆ, ರಿವರ್ಸ್ ಕೊಟ್ಟೇ ಕೊಡ್ತದೆ. ಅದರಿಂದ ನೋಡಿ, ವಿದ್ಯಾರ್ಥಿಗಳ ಚಳುವಳಿ ಕೇಂದ್ರ ಸರ್ಕಾರವನ್ನು ಅಳ್ಳಾಡಿಸುವಷ್ಟು ಮಟ್ಟಕ್ಕೆ ಬಂದಿತ್ತು. ಅದೇ ರೀತಿ ರಾಜ್ಯದಲ್ಲೂ ಅಷ್ಟೇ. ಈಗಿನ ಮುಖ್ಯಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಮುಂದೆ ಬರೋ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ, ಬೇರೆ ರಾಜ್ಯದವ್ರಿಗೂ ಹೇಳ್ತೀನಿ. ರೈತರನ್ನು ಎದುರಾಕೊಂಡು ಅವರ ಭೂಮಿಯನ್ನು ನೀವು ಕಿತ್ಕೊಳ್ಳೋಕ್ಕೆ ಹೋಗಿ ಲಕ್ಷಾಂತರ ಮರಗಿಡಗಳನ್ನು ನಾಶ ಮಾಡಿದರೆ ನಿಮ್ಮ ವಂಶಕ್ಕೆ ಇದರ ಶಾಪ ತಗುಲ್ತದೆ. ಯಾಕೆಂದರೆ ನಾವು ಈಗಾಗಲೇ ದೇವರಾಜ ಅರಸುನಿಂದ ಹಿಡಿದು ವೀರೇಂದ್ರ ಪಾಟೀಲ್ ಅವರ ಕಾಲದಿಂದ ಹಿಡಿದು ಎಲ್ಲ ಮುಖ್ಯಮಂತ್ರಿಗಳನ್ನು ನಾವು ನೋಡ್ಕೊಂಡು ಭಾಳ ಸಮೀಪದಿಂದ ನೋಡ್ಕೊಂಡು ಬಂದಿದ್ದೇವೆ. ಆಗ ನಾವು ಹೇಳೋದಿಷ್ಟೇ, ಅವೆಲ್ಲವೂ ಯಾರೂ ಕೂಡ ಅವರ ವಂಶದಲ್ಲಿ ಈಗ ಯಾರೂ ಉಳಿದ್ರೂ ಅವರು ಯಾವುದೇ ಪೊಸಿಷನಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದರಿಂದ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಆಗಲಿ ಅಧಿಕಾರ ಆಗಲಿ ಮುಖ್ಯ ಅಲ್ಲ. ಪರಿಸರ ಮತ್ತು ಪ್ರಕೃತಿಯ ವಿರುದ್ಧವಾಗಿ ಯಾರೂ ಕೆಲಸ ಮಾಡಬೇಡಿ. ನಮ್ಮ ದೇಶದ ಕನ್ನಡಿಗರಾದಂಥ ದೇವೇಗೌಡರ ಶ್ರೀಮತಿಯವರು ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗಿದ್ದು ನಮಗೆಲ್ಲರಿಗೂ ಬೇಸರ ಇದೆ. ಆ ತಾಯಿಯ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ರಾಜ್ಯದ ಪರವಾಗಿ, ರಾಷ್ಟ್ರದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಷ್ಟು ಒಂದು ದೊಡ್ಡ ಸ್ಥಾನದಲ್ಲಿದ್ದರೂ ಆ ಮಹಾತಾಯಿ ಸರಳವಾಗಿಯೇ ಇದ್ದು ಹೋಗಿದ್ದು ಒಂದು ದೊಡ್ಡ ವಿಶೇಷ. ಇದರ ಮಧ್ಯದಲ್ಲಿ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ. ಅದು ನಮ್ಮ ಭವಾನಿ ರೇವಣ್ಣ ಅವರ ವಿಡಿಯೋನೇ ಹೋಲೋ ಥರ ಇತ್ತು. ಅದೇ ನಿಮಗೆ ಗೊತ್ತಿದೆಯಲ್ಲ, 1.5 ಕೋಟಿ ಕಾರು ಹೊಡೆದ್ಬಿಟ್ಟೆ, ಲಾರಿ ಕೆಳಗೆ ತಲೆ ಕೊಡಬೇಕಾಗಿಲ್ವ, ನನ್ನ ಗಾಡಿ ಯಾಕೆ ಹೊಡೆದಿಲ್ವ ಅಂತಂದಾಗ ಪಾಪ ಈ ದುಃಖದ ಸಮಯದಲ್ಲಿ ಯಾಕಪ್ಪ ಇದನ್ನೆಲ್ಲ ಹಾಕಿದಂತ ನೋಡಿದ್ರೆ ಸೇಮ್ ಅದನ್ನೇ ಹೋಲೋ ಥರ ಇದೆ. ಅದು ಕೋಲಾರ ಜಿಲ್ಲೆಯ ಮಾಲೂರಿನ ನ್ಯಾಯಾಧೀಶರದು. ಸೇಮ್ ಎರಡು ಇದಕ್ಕೂ ಹೋಲಿಕೆಗೇ ಇಲ್ಲ, ಒಂದೇ ಥರ ಇದೆ. ಎರಡು ಒಂದೇ ಥರ ಇದೆ. ಅದೇ ನೋಡಿ, ನ್ಯಾಯಾಧೀಶರುಗಳ ಬಾಯಲ್ಲಿ ಬರುವಂಥ ಮಾತುಗಳು ನೋಡಿ. ನಾವೆಲ್ಲರೂ ನ್ಯಾಯಾಧೀಶರ ಮೇಲೆ ಗೌರವವನ್ನು ಇಟ್ಟಿದ್ದೇವೆ. ನಾವೆಲ್ಲರೂ ನ್ಯಾಯಾಧೀಶರನ್ನ ದೇವರಂತಲೇ ತಿಳ್ಕೊಂಡಿರೋದು. ಯಾರೆಲ್ಲ ಕೋರ್ಟಲ್ಲಿ ಕೇಸು ಕಕ್ಷಿ ವ್ಯವಹಾರ ಇಲ್ಲದಿರೋರೆಲ್ಲರೂ ನ್ಯಾಯಾಧೀಶರನ್ನ ದೇವರಂತಲೇ ತಿಳ್ಕೊಂಡಿರೋದು. ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಹೂಡಿರೋರಿಗೆ ಗೊತ್ತು ನ್ಯಾಯಾಧೀಶರು ಯಾರು, ವಕೀಲರು ಯಾರು ದೇವರು, ಯಾರು ದಿಂಡ್ರು ಅಂತ ಎಲ್ಲರಿಗೂ ಗೊತ್ತಾಗಿರ್ತದೆ. ಆದರೆ ಇದೆಲ್ಲ ನಮ್ಮ ದೇಶದಲ್ಲಿ ಈಗ ಅಧಿಕಾರಿಗಳು ಈ ರೀತಿ ವರ್ತನೆ ಮಾಡೋಕ್ಕೆ, ಒಬ್ಬ ನ್ಯಾಯಾಧೀಶರು, ನಾನು ನನ್ನ ಸೇವಾ ಅವಧಿಯಲ್ಲಿ ಅನೇಕ ನ್ಯಾಯಾಧೀಶರುಗಳನ್ನ ನೋಡಿದ್ದೀನಿ. ನಿಟ್ಟೂರು ಶ್ರೀನಿವಾಸರು ನೋಡಿದ್ದೀನಿ, ಜಸ್ಟಿಸ್ ಚಂದ್ರಶೇಖರ್ ನೋಡಿದ್ದೀನಿ, NM ವೆಂಕಟಾಚಲಯ್ಯನವರು, ಆಮೇಲೆ N ವೆಂಕಟಾಚಲಯ್ಯನವರು ಲೋಕಾಯುಕ್ತ ಆಗಿರೋರು, ಸಂತೋಷ್ ಹೆಗ್ಡೆ, ಇವರೆಲ್ಲರನ್ನೂ ನಾವು ನೋಡಿದ್ದೀವಿ. ನ್ಯಾಯಾಧೀಶರಿಗೆ ಇರಬೇಕಾಗಿರೋದು ತಾಳ್ಮೆ, ಸಮಾಧಾನ. ನ್ಯಾಯಾಧೀಶರ ವೆಹಿಕಲ್ಗೆ ಏನೋ ಆಗೋಯ್ತು ಅಂದ್ಬಿಟ್ಟು ಇಮ್ಮಿಡಿಯೇಟ್ ಯಾರನ್ನೋ ಕರೆಸಿ ಸಾರ್ವಜನಿಕವಾಗಿ ಪಬ್ಲಿಕ್ನಲ್ಲಿ ಪೊಲೀಸ್ನವ್ರ ಕೈಲಿ ಓಡಿಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ನೋಡಿ, ಯೋಚನೆ ಮಾಡಿ. ಈ ಮಾನವ ಹಕ್ಕು ಆಯೋಗ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ? ಇದೆಲ್ಲ ಮುಂದಿನ ದಿನಗಳಲ್ಲಿ ಜನ ರೊಚ್ಚಿಗೇಳುವಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದೆ. ಜನರು ಕಾನೂನನ್ನು ಕೈಗೆ ತಗೊಳ್ಳೋದು ತಪ್ಪು, ಆದರೆ ಇವರೆಲ್ಲ ಮಾಡೋದು ನೋಡಿದಾಗ ಜನ ಒಂದು ದಿನ ದಂಗೆ ಹೇಳ್ತಾರೆ. ಆ ದಂಗೆ ಹೇಳೋಕ್ಕೆ ಮೊದಲೇ ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು ಎಚ್ಚರ ವಹಿಸೋದು ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಜನ ರೊಚ್ಚಿಗೆದ್ರೆ ನೀವು ಯಾವ ನ್ಯಾಯಾಲಯನೂ ಇಲ್ಲ, ಯಾವ ಪೊಲೀಸ್ ಸ್ಟೇಷನು ಇಲ್ಲ, ಯಾವ ಕಾನೂನು ಇಲ್ಲ, ಯಾವ ಕಾಯ್ದೆನೂ ಇಲ್ಲ. ಜನ ಎಲ್ಲಿ ಗಂಟ ತಾಳ್ಮೇಲೆ ಇರ್ತಾರೆ? ತಾಳ್ಮೆಗೆ ಒಂದು ಮಿತಿ ಬೇಕಲ್ವಾ? ಹಾಗೆ ನೀವುಗಳೆಲ್ಲರೂ ಪರಿಸರ ಮತ್ತು ಪ್ರಕೃತಿಯಲ್ಲಿ ಮಳೆ ಕಡಿಮೆ ಆಗಿದೆ, ಬೆಳೆ ಸರಿಯಾಗಿ ಆಗ್ತಾಯಿಲ್ಲ, ಕಾಡಿನಲ್ಲಿ ಕುಡಿಯೋ ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಬರೀ ಬೆಂಗಳೂರು ಒಂದನ್ನು ಬೆಳೆಸೋದು ಬಿಟ್ಟು ಬೇರೆ ಬೇರೆ ನಗರಗಳನ್ನು ಬೆಳೆಸಲಿಕ್ಕೆ ಎಲ್ಲರೂ ಇದಕ್ಕೆ ಪ್ರಯತ್ನ ಪಡಬೇಕು. ಇದು ನಿಜವಾದ ಒಂದು ಹೋರಾಟದ ಶಕ್ತಿ ದೇಶದಲ್ಲಿ ಉಳಿದಿರೋದು. ಒಂದು ವಿದ್ಯಾರ್ಥಿಗಳಿಗೆ, ಇನ್ನೊಂದು ರೈತರಿಗೆ. ರೈತರ ಹೋರಾಟಕ್ಕೆ ಮಾತ್ರ ಇವತ್ತು ಎಲ್ಲರೂ ಬಗ್ಗೋದು, ರೈತರ ಹೋರಾಟಕ್ಕೆ ಮಾತ್ರ. ಅದೇ ರೀತಿ ಆಗಸ್ಟ್ 2ನೇ ತಾರೀಕು ಭಾನುವಾರ KR ನಗರಲ್ಲಿ ಒಂದು ರೈತರದ ಒಂದು ಕಾರ್ಯಕ್ರಮ ಇದೆ. ಸಾಧ್ಯವಾದಷ್ಟು ಎಲ್ಲರೂ ಬನ್ನಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮಳೆಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವ, ಮರ ಗಿಡಗಳನ್ನು ನಡುವ, ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡುವ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.